ರಾಘವೇಂದ್ರ ಸ್ವಾಮಿಗಳವರ ಜೀವನವನ್ನೇ ತೆಗೆದುಕೊಳ್ಳಿ. ಎಂತಹ ದಾರಿದ್ರ್ಯ ಅವರದು. ಅವರ ಜೀವನದ ಚರಿತ್ರೆಯಲ್ಲಿ ತಿಳಿಸ್ತಾರೆ. ಇಡೀ ವರ್ಷಕ್ಕೆ ಒಂದು ಧೋತ್ರ ಇತ್ತಂತೆ ಅವರಿಗಷ್ಟೇ, ಒಂದು ಉಟ್ಕೊಳ್ಳಿಕ್ಕೆ ಒಂದು ಹೊಚ್ಕೊಳ್ಳಿಕ್ಕೆ. ಅದು ದಪ್ಪ ಆಗಿರುವ ಧೋತ್ರ, ನೀರಲ್ಲಿ ಹಾಕಿದರೆ ಬೇಗ ತೊಯ್ಲಿಕ್ಕಿಲ್ಲ, ಬಹಳ ಕಷ್ಟಪಟ್ಟು ತೊಯಿಸಿ ಅದನ್ನು ಹಿಂಡಬೇಕು. ಈ ಪರಿಸ್ಥಿತಿ. ಅಂಥ ಧೋತ್ರಗಳು ಭಾರೀ ಉತ್ತಮ ಕ್ವಾಲಿಟಿಯ ಧೋತ್ರಗಳು ಅಲ್ಲ, ಆ ತರಹದ ಧೋತ್ರ, ಅಂಥ ಪಂಚೆ, ಒಡಕು ಪಾತ್ರೆ. ಯಾರೋ ಹೇಳ್ತಾ ಇದ್ದಾರಲ್ಲ ಬೆಳಿಗ್ಗೆ, ಹಾಗೆ ಮನೆ ಬಾಗಿಲ ಹಾಕೋ ಪ್ರಸಂಗನೇ ಇರಲಿಲ್ಲ ಅವರಿಗೆ. ಏನು ಕಳ್ಳತನ ಆಗ್ತದೆ ಅಂತ ಬಾಗಿಲ ಹಾಕಬೇಕು. ಎಂಥ ಕಳ್ಳರಿಗೂ ಕೂಡ ಏನು ಸಿಕ್ಕಿದ್ದಾದರೂ ತೊಗೊಂಡು ಹೋಗೋಣ, ಸ್ವಲ್ಪ ಆದರೂ ಉಪಯೋಗಕ್ಕೆ ಬರ್ತದೆ ಅಂತ ಅನಿಸಿದರೆ ಅಷ್ಟನ್ನು ಬಿಡೋದಿಲ್ಲ ಕೆಲವು ಕಳ್ಳರು. ಆದರೆ ಅಂಥ ಪದಾರ್ಥಗಳು ಇವರ ಮನೆಯಲ್ಲಿ ಇರಲಿಲ್ಲ. ಅಂತಹ ಕಡುದಾರಿದ್ರೆ ಎರಡನ್ನು ಇದರೊಳಗೆ ನಾವು ನೋಡಬಹುದು. ಎಷ್ಟೇ ಕಷ್ಟ ಆಗಲಿ ಜ್ಞಾನಿಗಳು ತಮ್ಮ ನಿಷ್ಠೆಯನ್ನು ಬಿಡೋದಿಲ್ಲ ಅಂತನ್ನುವ ಒಂದು ತತ್ವ, ಅಂತಹ ನಿಷ್ಠಾವಂತರನ್ನು ದೇವರು ಕಾಪಾಡುತ್ತಾನೆ ಎನ್ನುವುದು ಇನ್ನೊಂದು ತತ್ವ. ಇವು ಎರಡೂ ಸತ್ಯವೇ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗದೆ ಮೂಕರಾದಾಗ ಈ ಚರಿತ್ರೆಯನ್ನು ಕೇಳಿದರೆ ಮೂಕೋಪಿ ಯತ್ ಪ್ರಸಾದೇನೆ, ಇಂತಹ ನಿಷ್ಠೆ ಇದ್ದವರೂ ಇದ್ದಾರೆ, ನಿಷ್ಠೆ ಇದ್ದವರನ್ನು ದೇವರ ರಕ್ಷಣೆಯನ್ನೂ ಮಾಡ್ತಾನೆ. ಎರಡನ್ನೂ ತೋರಿಸುವುದಕ್ಕೆ ಚರಿತ್ರೆ ಸಾಕು. ಯಾರಿಗೆ ಇಂಥ ಕಷ್ಟ ಇದ್ದಾಗ ಮತ್ತೆ ಶಾಸ್ತ್ರ, ಮತ್ತೆ ಪಾಠ, ಮತ್ತೆ ಪ್ರವಚನ, ಮತ್ತೆ ಜಪ, ಉಪಾಸನ ಯಾರು ಮಾಡ್ತಾ ಕೂಡ್ತಾರೆ? ಹೊಟ್ಟೆಪಾಡಿಗಾಗಿ ಯಾವುದೋ ಕೆಲಸವನ್ನು ಮಾಡ್ತಾ, ಎಲ್ಲಿಯೋ ಕೂಲಿಯನ್ನು ಮಾಡಿ, ಏನೋ ಮಾಡಿ ಹೊಟ್ಟೆ ತುಂಬಿಕೊಂಡ್ರೆ ಸಾಕು ಅಂತ ಹೋಗ್ತಾರೆ ಹೊರತು ಈ ಅಧ್ಯಯನ, ಜಪ, ಪುಣ್ಯ, ಪಾಠ, ಪಾರಾಯಣ ಯಾರಿಗೂ ಬೇಕಾಗುವುದಿಲ್ಲ. ಹೊಟ್ಟೆ ತುಂಬಿದಾಗ ವಿಚಾರ ಮಾಡ್ತಾರೆ. ಆದರೆ ಇವರು ಅಂಥ ಕಷ್ಟದೊಳಗೂ ವೆಂಕಣ್ಣ ಭಟ್ಟರಾದ ಪ್ರಸಂಗದಲ್ಲಿ ತಮ್ಮ ಪೂರ್ವಾಶ್ರಮದಲ್ಲಿ ಅಂಥ ದಾರಿದ್ರ್ಯವನ್ನು ಅನುಭವಿಸಿದರೂ ಕೂಡ ಎಣ್ಣೆ ಸಿಗ್ತಿರಲಿಲ್ಲಂತೆ. ಯಾವಾಗೋ ನರಕ ಚತುರ್ದಶಿಗೆ ಒಂದು ಸಲ ಒಂಚೂರು ಶಾಸ್ತ್ರಕ್ಕೆ ಎಣ್ಣೆ ಹಚ್ಕೊಂಡ್ರೆ ಮುಗಿದೋಯ್ತು. ಇಡೀ ವರ್ಷ ಎಣ್ಣೆ ಹಚ್ಕೊಳ್ಳಿಕ್ಕಿಲ್ಲ. ಇವತ್ತೇನು ರಾಘವೇಂದ್ರ ಸ್ವಾಮಿಗಳವರ ಹೆಸರು ಹೇಳಿ ನಿತ್ಯ ಅಭ್ಯಂಗವನ್ನು ಮಾಡಿಕೊಳ್ಳುವ ಭಾಗ್ಯ ಅವರನ್ನು ನಂಬಿದ ಭಕ್ತರಿಗೆ ಬರ್ತಾ ಇದೆ. ಬೇಕಾದಷ್ಟು ಸಮೃದ್ಧವಾದ ವಸ್ತ್ರಗಳು, ಬೇಕಾದಷ್ಟು ಬೆಳ್ಳಿಯ ಬಂಗಾರದ ಪಾತ್ರೆಗಳು, ಹೊಟ್ಟೆ ತುಂಬ ಊಟ, ಕೈ ತುಂಬ ದಕ್ಷಿಣೆ, ಏನು ಬೇಕೋ ಅದು. ಉದ್ಯೋಗ ಬೇಕು ಅಂದರೆ ಉದ್ಯೋಗ, ಮತ್ತೇನೋ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸಮೃದ್ಧವಾದ ಜೀವನ. ಬೇಕಾದಷ್ಟು ಹಣ ಸಿಗ್ತದೆ, ಅಧಿಕಾರ ಸಿಗ್ತದೆ, ಉದ್ಯೋಗ ಸಿಗ್ತದೆ, ಪಾತ್ರೆಗಳಿವೆ, ಬಟ್ಟೆಗಳಿವೆ, ಹೊಟ್ಟೆಗಿದೆ. ಎಲ್ಲವನ್ನೂ ಭಕ್ತರಿಗೆ ಬೇಡಿದವರಿಗೆ ಕೊಡುವಂತಹ ದೊಡ್ಡ ಸ್ಥಾನವನ್ನು ದೇವರು ಕೊಟ್ಟ. ಹಾಗಾದರೆ ದೇವರು ಅನನ್ಯವಾದ ನಿಷ್ಠೆಯಿಂದ ಭಜಿಸಿದರೆ ಅನುಗ್ರಹ ಮಾಡ್ತಾನೆ ಎನ್ನುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಜೀವನವೇ ಸಾಕ್ಷಿ. ಯೋಗಕ್ಷೇಮಂ ಮಹಾಮ್ಯಹಂ. ಎಷ್ಟರ ಮಟ್ಟಿಗೆ ಯೋಗಕ್ಷೇಮಂ ಮಹಾಮ್ಯಹಂ? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ನಿತ್ಯದಲ್ಲಿ ನನ್ನಲ್ಲಿ ಯಾರು ಮನಸ್ಸನ್ನು ಇಡ್ತಾರೋ, ಕೇವಲ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ಸ್ವಾಭಾವಿಕವಾಗಿ ನನ್ನಲ್ಲಿ ಯಾರಿಗೆ ಒಲವಿದೆ, ನನ್ನಲ್ಲಿ ಪೂರ್ಣವಾದ ನಿಷ್ಠೆ ಇದೆ, ನನ್ನ ಧ್ಯಾನದಲ್ಲಿ ಆಸಕ್ತರಾಗ್ತಾರೆ, ಎಂತಹ ಪರೀಕ್ಷೆಯನ್ನು ಮಾಡಿದಾಗಲೂ, ಕಡುದಾರಿದ್ರ್ಯ ಕೊಟ್ಟಾಗಲೂ, ನಾನಾ ವಿಧವಾದ ಕಷ್ಟಗಳನ್ನು ಕೊಟ್ಟಾಗಲೂ, ಅವಮಾನ ಆದಾಗಲೂ, ಏನಾದರೂ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳದೆ ನಿಷ್ಠೆಯಿಂದ ನನ್ನ ಭಜನೆ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೇನೆ ಎನ್ನುವ ತನ್ನ ಪ್ರತಿಜ್ಞೆಯನ್ನು ದೇವರು ರಾಘವೇಂದ್ರ ಸ್ವಾಮಿಗಳವರ ಜೀವನದಲ್ಲಿ ಅದನ್ನು ಸತ್ಯ ಮಾಡಿದ. ಅಂತಹ ನಿಷ್ಠೆಯಿಂದ ಅವರು ಭಜಿಸಿದರು. ಬೇಕಾದಷ್ಟು ಅವಮಾನ ಆಯಿತು. ಗಂಧ ತೆಗೆಯೋದಕ್ಕೆ ಹಚ್ಚಿದರು ಅವರನ್ನು. ಗಂಧ ತೆಗೆಯಿರಿ, ನಿಮಗೇನು ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂತ. ಅಂತಹ ದೊಡ್ಡ ವಿದ್ವಾಂಸರಾದರೂ ಕೂಡ ನನಗೆ ಒಂದು ಸಣ್ಣ ಕೆಲಸ ಹೇಳ್ತಾರೆ ಅಂತ ಅವರೇನು ಅಂದ್ಕೊಳ್ಳಿಲ್ಲ. ಗಂಧ ತೆಗೆಯೋದು, ದೇವರ ಸೇವೆಯನ್ನು ಮಾಡುವುದರೊಳಗೆ ಏನು ಅವಮಾನ ಏನಿದೆ? ಅದನ್ನು ಭಕ್ತಿಯಿಂದಲೇ ಮಾಡಿದರು. ಅವಮಾನ ಆದರೂ ಅವಮಾನ ಅಂತ ತಿಳಿಯಲಿಲ್ಲ, ಅದನ್ನು ತಪಸ್ಸು ಅಂತ ತಿಳಿದರು, ಅದನ್ನು ದೇವರ ಸೇವೆ ಅಂತ ಭಾವಿಸಿದರು. ಆ ರೀತಿ ಭಗವಂತನ ಸೇವೆಗಾಗಿ ಗಂಧವನ್ನು ತೆಗೆಯುವುದು ಇದೊಂದು ದೊಡ್ಡ ತಪಸ್ಸು ಅಂತ ಭಾವಿಸಿ ಅವತ್ತು ತೆಗೆದರು. ಈಗ ಕಂಡಲ್ಲಿ ಅವರ ಮೂಲ ಬೃಂದಾವನ ಇದ್ದಲ್ಲಿ ಮಾತ್ರ ಅಲ್ಲ, ಅವರ ಮೃತ್ತಿಕಾ ಬೃಂದಾವನಗಳಿದ್ದ ಸ್ಥಳಗಳಲ್ಲಿಯೂ ನಿತ್ಯದಲ್ಲಿ ಗಂಧದ ಲೇಪನ ಮಾಡಿಸಿಕೊಂಡು ಉತ್ತಮವಾದ ರೀತಿಯಲ್ಲಿ ಅಲಂಕಾರವನ್ನು ಮಾಡಿಸಿ ಅಖಂಡವಾಗಿ ಅವರ ಪೂಜೆಯನ್ನು ಮಾಡುವಂತೆ ದೇವರು ಅವರಿಗೆ ದೊಡ್ಡದಾದಂತಹ ಅನುಗ್ರಹವನ್ನು ಮಾಡಿದ. ಯೋಗಕ್ಷೇಮಂ ಮಹಾಮ್ಯಹಂ. ತೇಷಾಂ ಯೋಗಕ್ಷೇಮಂ ಮಹಾಮ್ಯಹಂ ಅಲ್ಲ, ತೇಷಾಂ ಸಕಾಶಾತ್ ಅನ್ಯೇಷಾಂ ಯೋಗಕ್ಷೇಮಂ ಮಹಾಮ್ಯಹಂ.
ಅವರ ಯೋಗಕ್ಷೇಮ ನೋಡಿಕೊಳ್ಳುವುದು ಒಂದೇ ಅಲ್ಲ, ತೇಷಾಂ ಸಕಾಶಾದ್ ಅನ್ಯೇಷಾಂ ಯೋಗಕ್ಷೇಮಂ, ಅವರ ದ್ವಾರ ಇನ್ನೆಲ್ಲರ ಯೋಗಕ್ಷೇಮವನ್ನೂ ನಾನು ನೋಡಿಕೊಳ್ಳುವಂತೆ ಮಾಡ್ತೇನೆ ಅಂತ, ಅಂಥ ದೊಡ್ಡ ಸ್ಥಾನ ಕೊಡ್ತೇನೆ ಅಂತ ಅರ್ಥ. ಈ ಶ್ಲೋಕಕ್ಕೆ ಇನ್ನೊಂದು ಭಾವ, ಭಕ್ತರ ಯೋಗಕ್ಷೇಮ ನೋಡುವುದಲ್ಲ, ನಿಜವಾದ ಭಕ್ತರು ಯಾರೋ, ಅಭಿಯುಕ್ತರು ಯಾರೋ, ಮನಸ್ಸನ್ನು ಇಟ್ಟವರು ಯಾರೋ, ನಿಷ್ಠಾವಂತರು ಯಾರೋ, ಶಾಂತರೋ ದಾಂತರೋ ವಿರಕ್ತರೋ, ಅಂಥವರ ಯೋಗಕ್ಷೇಮ ನೋಡುವುದು ಮಾತ್ರ ಅಲ್ಲ, ಅಂಥವರ ಮೂಲಕ ಉಳಿದೆಲ್ಲವರ ಯೋಗಕ್ಷೇಮವನ್ನೂ ನಾನು ನೋಡುವಂತೆ ಅವರ ಮೇಲೆ ಅನುಗ್ರಹವನ್ನು ಮಾಡುತ್ತೇನೆ ಅಂತ ದೇವರು ಮನಸ್ಸಿನಲ್ಲಿ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾನೆ. ಅದನ್ನು ಸತ್ಯ ಮಾಡಿ ತೋರಿಸಿದ. ಈ ತರಹದ ನೋಡಿ, ಹಾಗಾದರೆ ನಮಗೀಗ ಧೈರ್ಯ ಬಂತು. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಸರ್ವಥಾ ದೇವರು ತನ್ನ ಮಾತನ್ನು ಸುಳ್ಳು ಮಾಡುವುದಿಲ್ಲ, ಸತ್ಯ ಮಾಡುತ್ತಾನೆ. ಗುರುಗಳ ಅನುಗ್ರಹದಿಂದ ಏನನ್ನಾದರೂ ಸಾಧಿಸಬಹುದು ಅಂತನ್ನುವುದಕ್ಕೆ ಅನೇಕ ಮಾತುಗಳನ್ನು ನಾವು ಪುರಾಣಗಳಲ್ಲಿ ಕೇಳುತ್ತೇವೆ. ಗುರು ಅನುಗ್ರಹದಿಂದ ಯಾವುದನ್ನಾದರೂ ಸಾಧಿಸಬಹುದು. ಗುರುಪ್ರಸಾದೋ ಬಲವಾನ್ನ ತಸ್ಮಾತ್ ಬಲವತ್ತರಂ ಸಾಧನಂ ಅಂತ. ಅದನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಕಥೆಯಲ್ಲಿ ನಾವು ಕೇಳಿದಾಗ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಜ್ಞಾನಿಗಳ ಚರಿತ್ರೆಯನ್ನು ಕೇಳಿದರೆ ಧೈರ್ಯ ಬರ್ತದೆ. ಹೌದು, 8 ವರ್ಷದ ಬಾಲಕರಾದಾಗ ಸನ್ಯಾಸವನ್ನು ತೆಗೆದುಕೊಂಡ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೇವಲ ತಮ್ಮ ಗುರುಗಳ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ಬಂದು ಮಾಡಿದ ಅನುಗ್ರಹದ ಬಲದಿಂದ ಮಾರನೆಯ ದಿನದಿಂದ ಸ್ವಪ್ನದಿಂದ ಎದ್ದು ಬೆಳಗ್ಗೆ ಎದ್ದ ಮೇಲೆ 8 ವರ್ಷದ ಬಾಲಕರು ಇನ್ನೂ ಇದೀಗ ಅಧ್ಯಯನದ ಪ್ರಾರಂಭ ಆಗಲೇ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಶ್ರೀಮನ್ಯಾಯ ಸುಧಾ ಅಂತನ್ನುವ ಶಬ್ದವನ್ನು ಚೆನ್ನಾಗಿ ಅನ್ಲಿಕ್ಕೆ ಬರೋದಿಲ್ಲ ಆ ವಯಸ್ಸಿಗೆ. ಅಂಥದ್ದು ದೊಡ್ಡ ದೊಡ್ಡ ಘನ ವಿದ್ವಾಂಸರನ್ನು ಎದುರಿಗೆ ಕೂಡಿಸಿಕೊಂಡು ಪಾಠ ಹೇಳಿದರು. ಗುರು ಅನುಗ್ರಹ ಏನನ್ನಾದರೂ ಸಾಧಿಸುವ ಶಕ್ತಿಯನ್ನು ಕೊಡ್ತದೆ ಎನ್ನುವುದಕ್ಕೆ ಪ್ರತ್ಯಕ್ಷ ನಿದರ್ಶನ, ಅರ್ಥಾತ್ ಐತಿಹಾಸಿಕ ನಿದರ್ಶನ ನಮಗೆ ಕಂಡಾಗ ಧೈರ್ಯದಿಂದ ನಾವು ಹೌದು, ಈ ಶಾಸ್ತ್ರದ ವಚನ ಸತ್ಯ ಅಂತ ಹೇಳುವುದಕ್ಕೆ ಸಾಧ್ಯವಾಗ್ತದೆ. ಹೀಗೆ ಒಬ್ಬೊಬ್ಬ ಜ್ಞಾನಿಗಳ ಕಥೆಯೂ ಹೀಗೆ. ಅದರಂತೆ ಇವತ್ತಿನ ಕಥಾನಾಯಕರಾದ ರಾಘವೇಂದ್ರ ಸ್ವಾಮಿಗಳವರ ಜೀವನದ ಚರಿತ್ರೆಯನ್ನು ನಾವು ಒಂದೊಂದನ್ನು ನೋಡ್ತಾ ಹೋದರೆ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಪರಮಾತ್ಮ